ನಮಸ್ಕಾರ. ದ ರಾಂಗ್ ಶೋದ ಇನ್ನೊಂದು ವಿಡಿಯೋ ಸ್ವಾಗತ ಸುಸ್ವಾಗತ. ಇವತ್ತು ಮಾತಾಡಕತ್ತೀವಿ ಬಾಲಿವುಡ್ ಪಪ್ಪರಾಜಿಗಳ ಬಗ್ಗೆ. ಬಾಲಿವುಡ್ ಪಪ್ಪರಾಜಿಗಳು ಯಾರಪ್ಪ ಅಂತಂದ್ರೆ ಇವರು ಸೆಲೆಬ್ರಿಟೀಸ್ದ ಫೋಟೋ ತೆಗಿತಾರೆ. ಬೇರೆ ಮಂದಿದ್ದು ಫೋಟೋ ತೆಗಿತಾರೆ, ಖರೆ ಸೆಲೆಬ್ರಿಟೀಸ್ದು ಜಾಸ್ತಿ ತೆಗಿತಾರೆ. ಎದಕ್ಕಪ್ಪ ಅಂತಂದ್ರೆ ಅವರೇ ಜಾಸ್ತಿ ರೊಕ್ಕ ಕೊಡ್ತಾರೆ. ಸೊ ಬರ್ರಿ, ಟೈಮ್ ವೇಸ್ಟ್ ಮಾಡಾರೆ ವಿಡಿಯೋ ಚಾಲು ಮಾಡೋಣ ಅಂತ. ಪಪರಾಜಿಗಳ ಫೋಟೋಗಳು ತೆಗಿತಾರಂತ ನಿಮಗೆ ಹೇಳಿದೆ ನಾನು. ಇವರಿಗೆ ಏರ್ಪೋರ್ಟಿಗೆ ಕರೀತಾರೆ, ತಾವು ಯಾವ ಜಿಮ್ಮಿಗೆ ಹೋಗಿರ್ತಾರೆ ಆ ಜಿಮ್ಮಿಗೆ ಕರೀತಾರೆ, ಫೋಟೋ ತೆಗ್ಸ್ಕೊತಾರೆ. ಫೋಟೋ ತೆಗ್ಸ್ಕೊಂಡು ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಮಾಡಿ ತಮ್ಮ ಫೋಟೋದ ತಮ್ಮ ಸೋಷಿಯಲ್ ಮೀಡಿಯಾದಾಗ ಪೋಸ್ಟ್ ಮಾಡಿಬಿಡ್ತಾರೆ. ಇವೆಲ್ಲ ಮಾಡೋದು ಆ್ಯಕ್ಟ್ರಸ್ಗಳು ಮಾಡ್ತಾರೆ, ಸೆಲೆಬ್ರಿಟೀಸ್ ಮಾಡ್ತಾರೆ. ಮತ್ತು ಇಲ್ಕಂಡ್ರೆ ಅವ್ರ PR ಟೀಮ್ ಇರ್ತೈತಿ, ಅವ್ರು ಮಾಡಿರ್ತಾರೆ. ಇಲ್ಲಪ್ಪ ಅಂತಂದ್ರೆ ಅವ್ರ ಮ್ಯಾನೇಜರ್ಸ್, ಅವ್ರಿಗೆ ಯಾರು ಮ್ಯಾನೇಜ್ ಮಾಡ್ತಿರ್ತಾರಲ್ಲ ಅವ್ರು ಮಾಡ್ತಿರ್ತಾರೆ. ಸೊ ವಿಡಿಯೋ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ನಾನು ಒಂದು ಸ್ವಲ್ಪ ಹೇಳೋದು ನೆನಪಾರಿದೆ. ಇದು ರೋಸ್ಟ್ ವಿಡಿಯೋ ಅಲ್ಲ, ಇದೊಂದು ನಾರ್ಮಲ್ ವಿಡಿಯೋ ಐತಿ. ಇವ್ರ ಬಗ್ಗೆ ಪಾಪರಾಜಿಗಳ ಬಗ್ಗೆ ಹೇಳೋದು ವಿಡಿಯೋ ಐತಿ. ಸೊ ರೋಸ್ಟ್ ವಿಡಿಯೋ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಫಾರ್ ಎಕ್ಸಾಂಪಲ್ ಇವನಿಗೆ ನೋಡ್ರಿ, ಇವನ ಹೆಸರು ಓರಿ ಅಂತ ಹೇಳಿ. ಇವ ಮುಂಬೈದ ಒಬ್ಬ ಬಿಸ್ನೆಸ್ ಮ್ಯಾನ್ ಅದಾನ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅದಾನ. ಅವ್ನ ಮಗ ಅದಾನವ ಅಂತ ಸೋಷಿಯಲ್ ಮೀಡಿಯಾದಾಗ ಇವ ಹಿಂಗೆ ಹೇಳ್ತಾನೆ. ಇವ ಕೆಲಸ ಏನು ಮಾಡ್ತಾನೆ ಅಂತ ಗೊತ್ತಿಲ್ಲ, ಇವ ಯಾರದಾನಂತ ಗೊತ್ತಿಲ್ಲ. ಒಮ್ಮಿಂದೊಮ್ಮೆ ಬಾಲಿವುಡ್ದಾಗ ಭಾಳ ಕೆಟ್ಟ ಬೂಮ್ ಅದ ಇವ. ಸೊ ಇದ್ದಿದ್ದೆಲ್ಲ ಬಾಲಿವುಡ್ ಸೆಲೆಬ್ರಿಟೀಸ್ ಜೊತೆ ಈ ಒಂದು ಫೋಟೋ ಅದಾವ. ಇಷ್ಟೊತ್ತನ ಭಾಳ ಸೊಕಾಸೆ ಮಾತಾಡಕತ್ತಿದ್ದೀವಿ, ಈಗ ಜೋರಾಗಿ ಮಾತಾಡೋಣ. ಸೊ ಪಪ್ಪರಾಜಿಗೆ ಭಾಳ ಯೂಸ್ ಮಾಡೋದಂದ್ರೆ ಬಾಲಿವುಡ್ದವ್ರು. ಅದಕ್ಕಪ್ಪ ತಮ್ಮ ಪಬ್ಲಿಸಿಟಿ ಆಗ್ಬೇಕಂತ ತಮ್ಮ ಎಲ್ಲೆಲ್ಲಿ ಹೋಗಿರ್ತಾರೆ, ತಾವೇನೇನು ಮಾಡಿರ್ತಾರೆ ಅಂತ ಹೇಳಿ ಪಬ್ಲಿಕ್ ಮುಂದೆ ತೋರಿಸ್ಕೊಳಕ್ಕೆ, ಮೀಡಿಯಾ ಮುಂದೆ ತೋರಿಸ್ಕೊಳಕ್ಕೆ. ಸೊ ಪಪ್ಪರಾಜಿಗಳಿಗೆ ಬಾಲಿವುಡ್ದವರೇ ಜಾಸ್ತಿ ಯೂಸ್ ಮಾಡೋದು. ಕನ್ನಡ ಕ್ರಿಯೇಟರ್ಸ್ ಅಂದರೆ ಕನ್ನಡ ಆ್ಯಕ್ಟರ್ಸ್ ಜಾಸ್ತಿ ಯೂಸ್ ಮಾಡೋಂಗಿಲ್ಲ. ಸೊ ನೋಡು, ನಾನು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡ್ತೀನಿ, ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿ ನೆಕ್ಸ್ಟ್ ವಿಡಿಯೋ ಕನ್ನಡದವ್ರ ಮ್ಯಾಗ ತರಕ್ಕೆ ಇವಷ್ಟೇ ಮಾಡೋನು. ಕನ್ನಡದಾಗ ಭಾಳ ಕಡಿಮೆ ಮಂದಿ ಯೂಸ್ ಮಾಡೋದು. ಅದಕ್ಕಪ್ಪ ಆ ಥರ ಅಷ್ಟು ಫೇಮ್ ಸಿಗಲ್ಲ ಇಲ್ಲಿ. ನೀ ಎಷ್ಟೇ ಹೋದೆ ಅಂದರು, ಎಷ್ಟೇ ಬೆಳೆದೆ ಅಂದರು, ಕನ್ನಡದಾಗ ಪಪರಾಜಿಗಳು ಭಾಳ ಕಡಿಮೆ ಅದಾರೆ. ಬಾಲಿವುಡ್ದಾಗ ಭಾಳ ಮಂದಿ ಇದೆ. ಅದಕ್ಕಪ್ಪ ಅಂತಂದ್ರೆ ಬಾಲಿವುಡ್ದಾಗ ಫೇಮ್ ಜಾಸ್ತಿ ಐತಿ, ರೀಚ್ ಜಾಸ್ತಿ ಐತಿ. ಸೊ ನೆಕ್ಸ್ಟ್ ನಮ್ಮ ಕ್ಯಾಂಡಿಡೇಟ್ ಬಂದುಬಿಟ್ಟು ಮಲೈಕಾ ಅರೋರಾ. ಸೊ ಒಬ್ಬಾಕಿ ಆ್ಯಕ್ಟ್ರೆಸ್ ಅದರ ಈಕಿ ಹೇಳ್ತಾಳೆ. ಸೊ ಈಕಿ ಏನು ಮಾಡೋಂಗಿಲ್ಲ, ಜಿಮ್ಮಿಗೆ ಹೋಗ್ತಾಳೆ, ಪಾಪರಾಜಿಗಳಿಗೆ ಕರೀತಾಳೆ, ಹಿಂದಿಂದ ಫೋಟೋ ಹೊಡಿಯತ್ತಾಳೆ. ಸೊ ಭಾಳ ವಿಡಿಯೋ ನಾ ಒಂದು 2-3 ಅಷ್ಟೇ ಹಾಕಿರ್ತೀನಿ. ಅದಕ್ಕಪ್ಪ ಭಾಳ ಹಾಕೋದು ಬೇಡ. ಸೊ ನೀವು ಹೋಗಿ ಯೂಟ್ಯೂಬ್ದಾಗ ಸರ್ಚ್ ಮಾಡಿರಪ್ಪ ಈಕಿಂದ ಪಾಪರಾಜಿ ವಿಡಿಯೋಸ್. ಸೊ ಹಿಂದಿಂದ ಭಾಳ ಅದಾವೆ, ಅಂದ್ರೆ ಬ್ಯಾಕ್ ಸೈಡ್ ಶಾರ್ಟ್ಸ್ ಭಾಳ ಅದಾವೆ. ಇದಕ್ಕಪ್ಪ ಅಂತಂದ್ರೆ ಈಕಿನೇ ಹೇಳ್ತಾಳತ್ತ, ಒಂದು ನ್ಯೂಸ್ ಐತಿ, ಈಗಿನ ಹೇಳ್ತಾಳೆ ನಾನು ಹಿಂದಿನ ಫೋಟೋಸ್ ತಗೋರಿ ಅಂಥೇಳಿ. ಸೊ ಎಲ್ಲ ಪಪರಾಜಿಗಳಿಗೆ ಹೇಳೇ ಇದನ್ನೆಲ್ಲ ಮಾಡಿಸಿರ್ತಾರೆ. ಸೊ ಇನ್ನೂ ಹೇಳ್ಬೇಕಂದ್ರೆ ಭಾಳ ಅದಾವೆ. ಸೊ ಲಾಸ್ಟ್ ಒಂದು 2 ಪಾಯಿಂಟ್ ಹೇಳಿಬಿಡ್ತೀನಿ ನಾನು. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಯಾವಾಗ ಇವ್ರದ್ದು ಸಿನಿಮಾಗಳು ಬರ್ತಿರ್ತಾವೆ, ಮೂವಿ ರಿಲೀಸ್ ಆಗಿರ್ತಾವೆ, ಬಾಲಿವುಡ್ದವ್ರು ಮಾಡೋಂಗಿಲ್ಲ, ಭಾಳ ಮಂದಿನೂ ಮಾಡ್ತಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಮಾಡಿರ್ತಾರೆ. ಸೊ ಯಾವಾಗ ಮೂವಿಗಳು ಬರ್ತಿರ್ತಾವೆ ಅವಾಗ ಇವರು ಪಾಡ್ಕಾಸ್ಟ್ಗಳು ಬರ್ತಾವೆ, ಇಂಟರ್ವ್ಯೂಸ್ ಬರ್ತಾವೆ. ಸರ್ ಹಿಂಗೆ ಹೇಳಿರಿ ಅಂತ ಅವ್ರ ಮ್ಯಾನೇಜರ್ಸ್ ಹೇಳಿರ್ತಾರೆ, ಇವ್ರ ವಿಡಿಯೋಸ್ ನೋಡ್ರಿ ಅಂತ ಮ್ಯಾನೇಜರ್ಸ್ ಹೇಳಿರ್ತಾರೆ. ಇದು ಎಲ್ಲ ಒಂದು ತಕ್ಕ ಮಟ್ಟಿಗೆ ಚಲೋ ಅಂತಂದ್ರೆ. ಇನ್ನೊಂದು ಭಾಳ ಹೊಲಸು ಚಟ ಆಗತ್ತೈತಿ ಬಾಲಿವುಡ್ದಾಗ, ಕಾರ್ಪೊರೇಟ್ ಬುಕ್ಕಿಂಗ್ ಏನಪ್ಪ ಅಂತಂದ್ರೆ, ಸಿನಿಮಾ ಪ್ರೊಡಕ್ಷನ್ ಹೌಸ್ದವರೇ ಥಿಯೇಟ್ರನ್ನ ಫುಲ್ ಬುಕ್ ಮಾಡಿ ಇಡೀ ಸೀಟ್ಸನ್ನ ಬುಕ್ ಮಾಡ್ತಾರೆ, ಕಲೆಕ್ಷನ್ಸ್ ತೋರಿಸ್ತಾರೆ. ಎಲ್ಲಿ ಮೂವಿ ಹೈ ಬಿಲ್ಡ್ ಆಗ್ಬೇಕು, ಮತ್ತು ಹೈ ಬಿಲ್ಡ್ ಆಗ್ಬೇಕಂದ್ರೆ ಮಂದಿ ಅಂತೂ ಬರಬೇಕು. ಸೊ ಅದಕ್ಕೆ ಇವರು ಸೀಟ್ಗಳು ಬುಕ್ ಮಾಡಿ ನಮ್ಮ ಮೂವಿ ಫುಲ್ ಹೌಸ್ಫುಲ್ ನಡೆಯುತ್ತದೆ ಅಂತ ಹೇಳಿ ಮಂದಿಗೆ ಇದ್ರಾಗ ಥಿಯೇಟ್ರ್ ಒಳಗೆ ಕಳಿಸ್ತಾರೆ. ಸೊ ಇದು ಒಂದು ದೊಡ್ಡ ತಪ್ಪು ಅಂತ ಹೇಳ್ತೀನಿ ನಾನು, ಭಾಳ ದೊಡ್ಡ ತಪ್ಪು. 2023 ಲಾಸ್ಟ್ ವೀಕ್ ಅಂದ್ರೆ ಡಿಸೆಂಬರ್ದ ಲಾಸ್ಟ್ 15 ದಿವಸ ಏನಿದ್ವಲ್ಲ. ಸೊ 2 ದೊಡ್ಡ ಮೂವಿ ರಿಲೀಸ್ ಆಗಿದ್ದು. 2 ಮೂವೀಸ್ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡ್ಯಾವಂತ ಹೇಳ್ಯಾರ ಅವ್ರಿಗೆ. ಇಷ್ಟೇ ಇನ್ನೊಂದು ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಜಲ್ದಿ ಲೈಕ್ ಮಾಡಿಬಿಡ್ರಿ, ಶೇರ್ ಮಾಡಿಬಿಡ್ರಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಮತ್ತು ಚಾನಲ್ಲು ಬೇರೆ ಮಂದಿಗೆ ಶೇರ್ ಮಾಡಿರಿ, ಬೇರೆ ಮಂದಿಗೆ ಗೊತ್ತಾಗಬೇಕಂತ. ಸೊ ಇನ್ನು ಈ ಟೈಪ್ ವಿಡಿಯೋಸ್ ತರ್ತಾ ಇರ್ತೀನಿ, ನೀವು ಸ್ವಲ್ಪ ನೋಡ್ಕೋತೀರಿ, ಹಾಗೆ ಶೇರ್ ಮಾಡಿಬಿಡ್ರಿ. ಸೊ ಶಿವಣ್ಣ ಮುಂದಿನ ಬೈ.